ಮತ್ತೆ ಪಟ್ಟದಾಟ ಎಲ್ಲಿವರೆಗೆ ಬಂತು ಎನ್ನುವಂತಹ ಕುತೂಹಲದ ಘಟ್ಟ. ಅದರಲ್ಲೂ ಯಾವ ಕ್ಷಣದಲ್ಲಾದರೂ ಡಿಕೆಶಿಗೆ ಅಧಿಕಾರ ಹಸ್ತಾಂತರ ಅಂತ ಜನಾರ್ದನ ರೆಡ್ಡಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಮಾಡಲಿದ್ದಾರೆ, ಸಿದ್ದು ಮಾತು ಉಳಿಸ್ಕೊಳ್ತಾರೆ ಅಂತ ಡಿಕೆ ಹೇಳ್ತಾ ಇದ್ರು. ಹೀಗಾಗಿ ಅಧಿಕಾರ ಹಂಚಿಕೆಗೆ ಸಮಯ ಸನ್ನಿಹಿತವಾಗಿದೆ. ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ದೇಗುಲಕ್ಕೆ ಹೋಗ್ತಿದ್ದಾರೆ. ಡಿನ್ನರ್ ಮೀಟಿಂಗ್ಗಳಿಂದ ಏನು ನಡೆಯಲ್ಲ ಅಂತ ಶಾಸಕ ಜನಾರ್ದನ ರೆಡ್ಡಿ ಕೊಪ್ಪಳದ ಗಂಗಾವತಿಯಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಈಗ ಬಹಳ ಸಂಚಲನ ಮೂಡಿಸ್ತಾ ಇದೆ. ಯಾವ ಕ್ಷಣದಲ್ಲಾದರೂ ಡಿಕೆಶಿಗೆ ಅಧಿಕಾರ ಹಸ್ತಾಂತರ ಆಗಬಹುದು ಅನ್ನುವಂಥ ಹೇಳಿಕೆಯನ್ನ ರೆಡ್ಡಿ ನೀಡಿದ್ದಾರೆ. ಬಿಜೆಪಿಯವರು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾ ಇರುವಂಥದ್ದು. ಅಶೋಕ್ ಅವ್ರನ್ನ ಅವರು ಪ್ರಶ್ನೆ ಮಾಡಿದ್ದಾರೆ, ನೀವು ಮುಂದೆವರಿತೀರ ಪ್ರತಿಪಕ್ಷ ನಾಯಕರಾಗಿ, ನಿಮ್ಮ ಹೈಕಮಾಂಡ್ ಹೇಳಿದರೆ ನೀವು ಬಿಟ್ಕೊಡೋದಿಲ್ಲ ಅಂತ ಹೇಳಿ. ಅಂದರೆ ಅದರ ಅರ್ಥ ಏನಂತಂದರೆ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡು ಈಗಾಗಲೇ ಸೂಚನೆ ನೀಡಿದೆ. ಖಂಡಿತವಾಗ್ಲೂ ಕೂಡ ಇವಾಗ ಸೆಷನ್ಸ್ ನೇಣು ಮುಗಿದಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಅವರು ಹಸ್ತಾಂತರ ಮಾಡ್ತಾರೆ ಮತ್ತು ಸಿದ್ದರಾಮಯ್ಯ ಅವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಇಂಡೈರೆಕ್ಟಾಗಿ ಮಾಧ್ಯಮಗಳ ಮೂಲಕ ಅವ್ರು ಹೇಳ್ತಾನೆ ಇದ್ದಾರೆ. ಸೊ ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ, ಹೈಕಮಾಂಡ್ ನಮಗೇನು ಹೇಳಬೇಕು ಅದನ್ನು ಹೇಳಿದೆ ಅನ್ನೋ ಮಾತು ಅಂತ ಒಂದು ಮಾತು ಬರ್ತಾ ಇದೆ ಅಂತಂದರೆ ಅರ್ಥ ಅಧಿಕಾರ ಹಂಚಿಕೆಗೆ ಸಮಯ ಸನ್ನಿಹಿತ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ಒಂದು ವಿಚಾರದಲ್ಲೇ ಎಲ್ಲ ದೇವಸ್ಥಾನಗಳಿಗೆ ಅವರು ಓಡಾಡಿ ಪ್ರಮಾಣ ವಚನ ಮಾಡೋದಕ್ಕೆ ಆಶೀರ್ವಾದಕ್ಕೋಸ್ಕರ ಅವರು ದೇವಸ್ಥಾನಗಳಿಗೆ ಓಡಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇರುವಂಥದ್ದು. ಇನ್ನು ಹೈಕಮಾಂಡ್ ಜೊತೆ ನಿರಂತರವಾಗಿ ಡಿ ಕೆ ಶಿವಕುಮಾರ್ ಸಂಪರ್ಕದಲ್ಲಿದ್ದಾರೆ. ಎಲ್ಲ ಬೆಳವಣಿಗೆಗಳಿಗೆ ಪುಷ್ಟಿ ನೀಡುವಂತೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಸಂಪರ್ಕದಲ್ಲಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ ಅವರೇ ಹೇಳಿದ್ದಾರೆ, 2 ನಿಮಿಷದ ಹಿಂದೆ ಹೈಕಮಾಂಡ್ ಜೊತೆ ಮಾತನಾಡಿದೆ ಹೀಗಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಹೈಕಮಾಂಡ್ ಜೊತೆಗೆ ಮಾತನಾಡ್ತಲೇ ಇರ್ತೇನೆ, ನಾನು ನಾಳೆ ನವದೆಹಲಿಗೆ ಹೋಗ್ತಾ ಇದ್ದೇನೆ ಅಂತ ಡಿ ಕೆ ಹೇಳಿದ್ದಾರೆ. ಕಾನ್ಫಿಡೆನ್ಸ್ ಏನ್ರಿ, ನನ್ನ ಜನ ಆಶೀರ್ವಾದ ಮಾಡೋದೇ ಕಾನ್ಫಿಡೆನ್ಸ್ ತಾನೆ. ಈ ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ, ಯಾವುದೋ ವಿಚಾರ MNCC ಜಲ್ದಿ ಫಾರ್ಮ್ ಕೊಡ್ಬೇಕು, ನಾನು 4 ಜನಕ್ಕೆ ಅನೌನ್ಸ್ ಮಾಡಿ ಅಂತ ಈಗ ಜಸ್ಟ್ 5 ನಿಮಿಷ ಮುಂಚಿದಾಗ ಮಾತಾಡಿದೆ. ನಾನು ನಾಳೆ ಹೋಗ್ತಾ ಇದ್ದೀನಿ. ನಮ್ದು ನೀರಾವರಿ ಇಂಟರ್ಲಿಂಕ್ ನೀರಾವರಿದಿದೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ. ನಾನು ನಾಳೆ ಹೋಗ್ತಾ ಇದ್ದೀನಿ. ನಮ್ದು ನೀರಾವರಿ ಇಂಟರ್ಲಿಂಕ್ ನೀರಾವರಿದಿದೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ. ಇನ್ನು ಈ ಪಟ್ಟದಾಟ ಕುರಿತಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ. ಒಂದು ಖಡಕ್ ಆದಂತಹ ಮೆಸೇಜ್ ಪಾಸ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವೊಬ್ಬ ನಾಯಕನಿಂದ ಬೆಳೆದಿಲ್ಲ, ನಾನೇ ಪಕ್ಷ ಕಟ್ಟಿದ್ದೀನಿ ಅಂತ ಯಾರೂ ಹೇಳಬಾರದು ಅಂತ ಖಡಕ್ ಸಂದೇಶ ರವಾನಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಿಂದ ಕಟ್ಟಿದಂತಹ ಪಕ್ಷ ಅಂದಮೇಲೆ ಎಲ್ಲರ ಪಾತ್ರ ಕೂಡ ಇರುತ್ತೆ. ಯಾರೋ ಒಬ್ಬರಿಂದ ಪಕ್ಷ ಇದೆ ಅಂತ ಹೇಳಬಾರದು. ಹೈಕಮಾಂಡ್ ಯಾವ ಗೊಂದಲವೂ ಕೂಡ ಮಾಡ್ತಿಲ್ಲ, ಆದರೆ ಇಲ್ಲಿನ ನಾಯಕರು ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಲಬುರಗಿಯಲ್ಲಿ ಮಾತನಾಡಿದ್ದಾರೆ. ಖಡಕ್ ಸಂದೇಶ ಕೂಡ ರವಾನಿಸಿದ್ದಾರೆ. 23ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೈಕಮಾಂಡ್ ಭೇಟಿ ಆಗಿ ತಮ್ಮ ಭೇಟಿ ಆಗಲಿಕ್ಕೆಲ್ಲ ಬರ್ತಾ ಇದ್ದಾರೆ. ನನಗಂತೂ ಇನ್ನೂ ಸೂಚನೆ ಇಲ್ಲ. ಗೊಂದಲ ಏನೋ ಹೈಕಮಾಂಡ್ ಮಾಡಿದ್ದೇನೆ, ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರೂ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರ್ದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಈ ಜಗತ್ತಿನಾಗ ಪಾರ್ಟಿ ಅಂದಮೇಲೆ ಎಲ್ಲರೂ ಪಾತ್ರ ಇರ್ತದೆ.
23